ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಇವತ್ತು ನಾನು ನ್ಯಾಚುರಲ್ ರಿಸೋರ್ಸಸ್ ಯೂನಿಟ್ 3 ಇದರ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ನ್ಯಾಚುರಲ್ ರಿಸೋರ್ಸಸ್ ಯೂನಿಟ್ 3 ಘಟಕ 3ರಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು, ಇದರಲ್ಲಿ ಏನೆಲ್ಲ ಇವೆ ಅಂದರೆ ಲ್ಯಾಂಡ್ ರಿಸೋರ್ಸಸ್, ಡಿಫಾರೆಸ್ಟೇಷನ್, ವಾಟರ್ ಮತ್ತು ಎನರ್ಜಿ ರಿಸೋರ್ಸಸ್. ಈ 4 ಪಾಯಿಂಟ್ಗಳು ಇದರಲ್ಲಿ ಇವೆ. ಈಗ ಇವತ್ತು ನಾನು ಯಾವ ವಿಷಯ ಟೀಚ್ ಮಾಡ್ತೇನೆ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳು ಅಂದರೇನು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವರ್ಗೀಕರಣ, ಅದನ್ನು ಕ್ಲಾಸಿಫಿಕೇಶನ್ ಯಾವ ಥರ ಮಾಡಬಹುದು ಎಂಬುದರ ಬಗ್ಗೆ ಹೇಳ್ತೇನೆ. ಈಗ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಏನು? ಈಗ ನಮಗೆ ನ್ಯಾಚುರಲ್ ರಿಸೋರ್ಸಸ್ ಎಂದರೆ ಏನು ಎಂದು ಪ್ರಶ್ನೆ ಕೇಳುವಾಗ ಈಗ ಯಾವುದೇ ವಿಷಯದ ಬಗ್ಗೆ ನಾವು ಏನು ಅಂತ ಕೇಳಿದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ನಾವೇನು ಹೇಳ್ತೀವಿ, ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಅದು ಅದು ಇದು ಅಂತ ಹೇಳ್ತೀವಿ. ಆದ್ರೆ ಸ್ಪೆಸಿಫಿಕ್ ಆಗಿ ಸ್ಪಷ್ಟವಾಗಿ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಏನು ಅಂತ ನಾವು ಗುರುತಿಸಬೇಕಾಗಿದೆ. ನಾವು ಹೇಳ್ಬೋದು, ಈಗ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಅದೇ ಇದು ಅದು ಅದೇ ಇಲ್ವಾ ಇದಿಲ್ವಾ ಅಂತ ಹೇಳ್ಬೋದು. ಆದ್ರೆ ಸ್ಪೆಸಿಫಿಕ್ ಆಗಿ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಏನು ಅದರ ಬಗ್ಗೆ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದರಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ನೇಚರಲ್ಲಿ ಒರಿಜಿನಲ್ ಅನ್ಟಚ್ಡ್ ಫಾರ್ಮ್, ಅಂದ್ರೆ ಅದರ ಒರಿಜಿನಲ್ ಯಾವ ಅಂದ್ರೆ ಒರಿಜಿನಲ್ ಅಂತ ಹೇಳಿದ್ರೆ ಅದು ನೈಸರ್ಗಿಕವಾಗಿ ಅಂದ್ರೆ ಮೂಲ ರೂಪದಲ್ಲಿ ಇರುವಂತದ್ದು. ಈಗ ನೈಸರ್ಗಿಕವಾಗಿ ಮತ್ತು ಮೂಲ ರೂಪದಲ್ಲಿ ಇರುವಂತಹ ರಿಸೋರ್ಸಸ್ಗಳು ಪ್ರಕೃತಿಯಲ್ಲಿ ಯಾವುದಿದೆಯೋ ಮತ್ತು ಅನ್ಟಚ್ಡ್. ಈಗ ಅನ್ಟಚ್ಡ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಸ್ಪರ್ಶಿಸಲ್ಪಡದ ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ, ಈಗ ಮನೆಯಲ್ಲಿರುವ ಫ್ಯಾನ್ ಇರ್ಬೋದು, ಟಿವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಟೇಬಲ್ ಇರ್ಬೋದು, ಯಾವುದು ಅದು ನ್ಯಾಚುರಲ್ ರಿಸೋರ್ಸಸ್ ಆಗುದಿಲ್ಲ. ಯಾಕಂದ್ರೆ ಅದು ಮನುಷ್ಯನಿಂದ ನಿರ್ಮಿತವಾಗಿರುವಂತದ್ದು. ಬಹಳ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಈಗ ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು ಏನು ಅಂದ್ರೆ ಮನುಷ್ಯನಿಂದ ನಿರ್ಮಿಸಲ್ಪಡದ ಎಲ್ಲ ವಸ್ತುಗಳು ನ್ಯಾಚುರಲ್ ರಿಸೋರ್ಸಸ್ಗಳು. ಗಾಳಿ ಇರ್ಬೋದು, ನೀರಿರ್ಬೋದು, ಕಾಡು ಇರ್ಬೋದು, ಪರ್ವತಗಳಿರ್ಬೋದು, ಬೆಳಕು ಇರ್ಬೋದು, ಖನಿಜಗಳು, ಇವು ಮನುಷ್ಯನಿಂದ ಸೃಷ್ಟಿಸಲ್ಪಟ್ಟಿಲ್ಲ. ಆದ್ರೆ ಮನೆಯಲ್ಲಿರುವ ಚೇರ್ ಇರ್ಬೋದು, ಅಥವಾ ಯಾವ್ದು ನಿಮ್ಮ ಮೊಬೈಲ್ ಇರ್ಬೋದು, ಅಥವಾ ನ್ಯೂಸ್ ಪೇಪರ್ ಇರ್ಬೋದು, ಇವೆಲ್ಲ ಮನುಷ್ಯನಿಂದ ಸೃಷ್ಟಿಸಲ್ಪಟ್ಟದ್ದು. ಅವನ್ನು ನ್ಯಾಚುರಲ್ ರಿಸೋರ್ಸ್ ಅಂತ ಕರೆಯಲ್ಪಡುವುದಿಲ್ಲ. ಈಗ ಮನುಷ್ಯನಿಂದ ಯಾವ್ದು ಪಟ್ಟಿಲ್ಲವೋ ಅವು ಎಲ್ಲ ನ್ಯಾಚುರಲ್ ರಿಸೋರ್ಸ್ ಅಥವಾ ನೈಸರ್ಗಿಕ ಸಂಪನ್ಮೂಲಗಳೆಂದು ನಾವು ತಿಳಿದುಕೊಳ್ಳಬಹುದು ಅಷ್ಟೇ. ಈ ಡೆಫಿನೇಷನ್ ಏನೋ ಇರ್ಬೋದು, ಡೆಫಿನೇಷನ್ ಹೇಳ್ತಾರೆ ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಏನು, ಡೆಫಿನೇಷನ್ ಏನಂತ ನಾವು ಮುಂದೆ ಕಲೀಲಿಕ್ಕಿದ್ದೇವೆ. ಆದ್ರೆ ಸ್ಪಷ್ಟವಾಗಿ ಹೇಳೋದಾದ್ರೆ, ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ, ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಮನುಷ್ಯನಿಂದ ಸ್ಪರ್ಶಿಸಲ್ಪಡದ ಅಂದ್ರೆ ಅವನಿಂದ ರೂಪಾಂತರಗೊಳ್ಳದೆ ಇರುವಂತದ್ದು. ಈಗ ಒಂದು ಗಡಿಯಾರ ಇರ್ಬೋದು, ಅಥವಾ ಒಂದು ಎಲೆಕ್ಟ್ರಿಸಿಟಿ ಕೇಬಲ್ ಇರ್ಬೋದು, ಅದೆಲ್ಲ ಮನುಷ್ಯನಿಂದ ರೂಪಾಂತರಗೊಳ್ಳಲ್ಪಟ್ಟಂತಹ ವಸ್ತುಗಳು. ಮನುಷ್ಯನಿಂದ ರೂಪಾಂತರಗೊಳ್ಳಲ್ಪಟ್ಟ ವಸ್ತುಗಳು ಯಾವಾಗಲೂ ನೈಸರ್ಗಿಕ ಸಂಪನ್ಮೂಲಗಳಾಗಿರುವುದಿಲ್ಲ. ಈಗ ಒರಿಜಿನಲ್ ಫಾರ್ಮ್ ಅಲ್ಲಿ ಮೂಲ ರೂಪದಲ್ಲಿರುವ ನೀರು ಅದು ನೈಸರ್ಗಿಕ ಸಂಪನ್ಮೂಲ. ಅದನ್ನು ನೀವು ಒಂದು ಕೋಲ್ಡ್ ಡ್ರಿಂಕ್ಸ್ ಯೂಸ್ ಮಾಡಿದ್ರೆ ನೈಸರ್ಗಿಕ ಸಂಪನ್ಮೂಲ ಆಗೋದಿಲ್ಲ. ಈ ಮರ ಗಿಡಗಳು ಮತ್ತೆ ಪ್ರಾಣಿ ಪಕ್ಷಿಗಳು ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳೇ, ಯಾಕಂದ್ರೆ ಮನುಷ್ಯನಿಂದ ನಿರ್ಮಿಸಲ್ಪಟ್ಟವುಗಳಲ್ಲ ಅವು. ಆದ್ರಿಂದ ತಿಳ್ಕೊಳ್ಳೋದು ಬೇಕಾದಷ್ಟು, ಮನುಷ್ಯನಿಂದ ಯಾವ್ದು ನಿರ್ಮಿಸಲ್ಪಟ್ಟಿಲ್ವೋ ಅದೆಲ್ಲವೂ ನೈಸರ್ಗಿಕ ಸಂಪನ್ಮೂಲಗಳು. ರಸ್ತೆಗಳು, ಅಣೆಕಟ್ಟುಗಳು, ಶಾಲೆಗಳು, ಕಾಲೇಜುಗಳು, ಮನೆಗಳು, ಇವುಗಳು ನೈಸರ್ಗಿಕ ಸಂಪನ್ಮೂಲಗಳು ಅಲ್ಲ. ಯಾಕಂದ್ರೆ ಮನುಷ್ಯನಿಂದ ಸೃಷ್ಟಿಸಲ್ಪಟ್ಟಿರುವಂಥದ್ದು ಅಷ್ಟೇ. ನಾವು ಇಷ್ಟೇ ತಿಳ್ಕೊಳ್ಬೇಕಾದ್ರೆ ನೈಸರ್ಗಿಕ ಸಂಪನ್ಮೂಲಗಳು ಯಾವುವು ಅಂತ ತಿಳ್ಕೊಳ್ಬೇಕಂದ್ರೆ ಮನುಷ್ಯನಿಂದ ನಿರ್ಮಿಸಲ್ಪಡದೆ ಪ್ರಕೃತಿಯಲ್ಲಿ ತನ್ನಿಂತಾನೇ ಇರುತ್ತೆ ನೋಡಿ, ಅವೆಲ್ಲ ನೈಸರ್ಗಿಕ ಸಂಪನ್ಮೂಲಗಳು. ಈಗ ಬಂಡೆ ಇರುತ್ತೆ, ಪರ್ವತ ಇರುತ್ತೆ, ಕಾಡು ಇರುತ್ತೆ, ಅವುಗಳು ಮನುಷ್ಯನಿಂದ ಸೃಷ್ಟಿಸಲ್ಪಟ್ಟವುಗಳಲ್ಲ. ಅಥವಾ ಒಂದು ನದಿ, ಸಮುದ್ರ, ಅಥವಾ ಖನಿಜಗಳು, ಈಗ ಕಲ್ಲಿದ್ದಲಿರ್ಬೋದು, ಯಾವುದು ಗಾಳಿ ಇರ್ಬೋದು, ಬೆಳಕು, ಇದು ಮನುಷ್ಯನಿಂದ ಸೃಷ್ಟಿಸಲ್ಪಟ್ಟದ್ದಲ್ಲ.
ಪ್ರಕೃತಿಯಲ್ಲಿ ತನ್ನಿಂತಾನೇ ಅವುಗಳು ಇರುತ್ತವೆ. ಅಂದ್ರೆ ಇದರಲ್ಲಿ ಮನುಷ್ಯ ಏನ್ ಮಾಡ್ಬೋದಂದ್ರೆ ಅದನ್ನು ಬಳಸಬಹುದು ಅಥವಾ ಹಾಳು ಮಾಡಬಹುದು ಅಷ್ಟೇ. ನೀರನ್ನು ಮಲಿನ ಮಾಡಬಹುದು, ಗಾಳಿಯನ್ನು ಮಲಿನ ಮಾಡಬಹುದು ಅಷ್ಟೇ. ಆದರೆ ಅವುಗಳೆಲ್ಲ ನೈಸರ್ಗಿಕ ಸಂಪನ್ಮೂಲಗಳು. ಈಗ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಒಂದು ಏನಂದ್ರೆ ಡೆಫಿನೇಷನ್ ಅಂತ ಅಂದ್ರೆ ಅರ್ಥ ಅಥವಾ ವ್ಯಾಖ್ಯಾನ. ನೈಸರ್ಗಿಕ ಸಂಪನ್ಮೂಲಗಳು ಎಂದರೆ ಏನು ಅಂದ್ರೆ ಮಾನವನ ಕ್ರಿಯೆಯಿಲ್ಲದೆ ಇರುವಂತಹ ಸಂಪನ್ಮೂಲಗಳು. ನಾನು ಈಗಾಗಲೇ ಹೇಳಿದಾಗೆ ಮಾನವನಿಂದ ನಿರ್ಮಿಸಲ್ಪಡದೇ ಇರುವಂತಹ ಎಲ್ಲವೂ ನೈಸರ್ಗಿಕ ಸಂಪನ್ಮೂಲಗಳು. ಇಲ್ಲಿರುವ ಡೆಫಿನೇಷನ್ ಅಥವಾ ವ್ಯಾಖ್ಯಾನವನ್ನು ನೋಡಿದ್ರೆ ನಿಮ್ಗೆ ಸರಿಯಾಗಿ ಗೊತ್ತಾಗುತ್ತೆ. ಈಗ ಸನ್ಲೈಟ್ ಇರುತ್ತೆ, ಅದು ಮನುಷ್ಯನ ಸೃಷ್ಟಿಸಲ್ಪಟ್ಟದ್ದಲ್ಲ. ಆದರೆ ಬಲ್ಬಿನಿಂದ ಹೊರಗೆ ಬಂದ ಲೈಟ್ ಅದು ಮನುಷ್ಯನಿಂದ ಸೃಷ್ಟಿಸಲ್ಪಟ್ಟದ್ದು. ಆದ್ರಿಂದ ಅದು ನ್ಯಾಚುರಲ್ ರಿಸೋರ್ಸಸ್ ಅಂತ ಕನ್ಸಿಡರ್ ಆಗುದಿಲ್ಲ. ಕೋಲ್ಡ್ ಡ್ರಿಂಕ್ಸ್ ಅದು ಮನುಷ್ಯನ ಸೃಷ್ಟಿಸಲ್ಪಟ್ಟದ್ದು, ನ್ಯಾಚುರಲ್ ರಿಸೋರ್ಸಸ್ ಆಗುದಿಲ್ಲ. ಅದೇ ಹಣ್ಣುಗಳು, ತರಕಾರಿಗಳು ಅವುಗಳೆಲ್ಲ ನ್ಯಾಚುರಲ್ ರಿಸೋರ್ಸಸ್ ಆಗುತ್ತೆ. ಅದೇ ರಸ್ತೆಗಳು ಮನುಷ್ಯನಿಂದ ನಿರ್ಮಿಸಲ್ಪಟ್ಟವು, ಆದ್ರಿಂದ ಅವುಗಳು ನ್ಯಾಚುರಲ್ ರಿಸೋರ್ಸಸ್ ಆಗುವುದಿಲ್ಲ ಅಷ್ಟೇ. ಈ ಡೆಫಿನೇಷನ್ ಒಂದು ಗೊತ್ತಾಗುತ್ತೆ ನಿಮ್ಗೆ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಏನು. ಆದ್ರೆ ನಾವು ಅರ್ಥ ಮಾಡಿಕೊಳ್ಳುವಾಗ ಏನ್ ತಿಳ್ಕೊಳ್ಬೇಕಂದ್ರೆ ಮನುಷ್ಯನಿಂದ ನಿರ್ಮಿಸಲ್ಪಟ್ಟವು ಯಾವ ಇರುತ್ತೋ ಅವುಗಳು ನ್ಯಾಚುರಲ್ ರಿಸೋರ್ಸ್ ಅಲ್ಲ. ಮನುಷ್ಯನಿಂದ ನಿರ್ಮಿಸಲ್ಪಡದೇ ಇರುವಂತವುಗಳು ಮಾತ್ರ ನ್ಯಾಚುರಲ್ ರಿಸೋರ್ಸ್. ಇದು ನೀವು ಸ್ಪಷ್ಟವಾಗಿ ಮನಸ್ಸಲ್ಲಿ ಒಂದು ಅರ್ಥವನ್ನು ಮಾಡಿಕೊಳ್ಬೇಕಾಗತ್ತೆ. ಈಗ ನೋಡಿ, ನೀರು, ಗಾಳಿ, ಸಸ್ಯ, ಪ್ರಾಣಿಗಳು ಯಾವುಗಳು ಕೂಡ ಮನುಷ್ಯ ಮಾಡಿದ್ದಲ್ಲ. ಪರ್ವತಗಳನ್ನು ಮನುಷ್ಯ ಮಾಡಿದ್ದಲ್ಲ, ಸಮುದ್ರವನ್ನು ಮನುಷ್ಯ ಮಾಡಿದ್ದಲ್ಲ, ನದಿಯನ್ನು ಮನುಷ್ಯ ಮಾಡಿದ್ದಲ್ಲ, ಕೆರೆ ಯಾವುದೇ ಆಗಲಿ ಅದನ್ನು ಬಂಡೆಗಳನ್ನಾಗಲಿ ಮನುಷ್ಯ ಮಾಡಿದ್ದಲ್ಲ, ಖನಿಜಗಳನ್ನು ಮನುಷ್ಯ ಮಾಡಿದ್ದಲ್ಲ. ಅವು ತನ್ನಿಂತಾನೇ ಪ್ರಕೃತಿಯಲ್ಲಿ ಸಾವಿರಾರು ವರ್ಷಗಳಿಂದ ಇವೆ. ಮತ್ತೆ ನಾವು ತಿಳ್ಕೊಳ್ಬೇಕಾದ ಒಂದು ಮುಖ್ಯ ಅಂಶ ಏನಂದ್ರೆ ಈ ನೈಸರ್ಗಿಕ ಸಂಪನ್ಮೂಲಗಳು ಉಂಟಾಗಬೇಕಾದ್ರೆ ಎಷ್ಟೋ ಮಿಲಿಯಾಂತರ ವರ್ಷಗಳು ಆಗುತ್ತೆ. ಅದನ್ನು ನಾನು ಮುಂದೆ ಹೇಳ್ತೇವೆ. ಈಗ ಮೀನಿಂಗ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಅರ್ಥ ಏನು? ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಅರ್ಥ ಏನು ಅಂದ್ರೆ ನ್ಯಾಚುರಲ್ ರಿಸೋರ್ಸಸ್ ನಾವು ಹೇಳಿದ್ದೇವೆ ಯಾವುದಂತ ನಿಮ್ಗೆ ಹೇಳಿದ್ದೇವೆ. ಆದ್ರೆ ಒಂದು ನಾವು ತಿಳ್ಕೊಳ್ಬೇಕಾದ ಅಂಶ ಏನಂದ್ರೆ ನ್ಯಾಚುರಲ್ ರಿಸೋರ್ಸ್ಗಳು ಅಥವಾ ನೈಸರ್ಗಿಕ ಸಂಪನ್ಮೂಲಗಳೇ ನಮ್ಮ ಜೀವನ ನಿರ್ವಹಣೆಗೆ ಕಾರಣ ಆಗ್ತದೆ. ಗಾಳಿಯನ್ನು ಸೇವಿಸಿಕೊಂಡು, ನೀರನ್ನು ಸೇವಿಸಿಕೊಂಡು, ಅಥವಾ ಈಗ ತರಕಾರಿ ಬೆಳಿಲಿಕ್ಕೆ ನಾವು ನೆಲವನ್ನು ಉಪಯೋಗಿಸ್ಕೊಳ್ತೇವೆ. ಆ ತರ ಈಗ ಮಾಂಸಾಹಾರಿಗಳಾದ್ರೆ ಪ್ರಾಣಿ ಪಕ್ಷಿಗಳನ್ನು ಕೊಂದು ತಿಂತಾರೆ. ಅಂದ್ರೆ ನೈಸರ್ಗಿಕವಾಗಿ ಏನಿರುತ್ತೆ, ಈಗ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೇವೆ. ಎಲೆಕ್ಟ್ರಿಸಿಟಿ ಅಂತ ಹೇಳುವಾಗ ಕಲ್ಲಿದ್ದಲಿಂದ ನಾವು ಎಲೆಕ್ಟ್ರಿಸಿಟಿ ತಯಾರು ಮಾಡ್ತೇವೆ. ಅಥವಾ ನ್ಯೂಸ್ ಪೇಪರ್ ಅಂತ ಹೇಳ್ತೇವೆ. ನ್ಯೂಸ್ ಪೇಪರ್ ಈ ಪೇಪರ್ ತಯಾರು ಮಾಡ್ಬೇಕಂದ್ರೆ ನಾವು ಮರಗಳ ಉಪಯೋಗ ಪಡಬೇಕಾಗುತ್ತೆ. ಹಾಗೆ ಈಗ ಮನೆಯಲ್ಲಿರೋ ಒಂದು ಮಗ್ ಇರ್ಬೋದು ಅಥವಾ ಬಟ್ಟೆ ಇರ್ಬೋದು, ಅದನ್ನು ಉತ್ಪಾದಿಸ್ಲಿಕ್ಕೆ ನಮ್ಮ ಜೀವನ ನಿರ್ವಹಣೆಗೆ ಏನೆಲ್ಲ ವಸ್ತುಗಳು ಬೇಕು ಅವುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ನಾವು ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳ ಮೊರೆ ಹೋಗ್ಬೇಕಾಗತ್ತೆ. ನೈಸರ್ಗಿಕ ಸಂಪನ್ಮೂಲಗಳನ್ನೇ ಉಪಯೋಗಿಸಿಕೊಂಡು ನಾವು ಬದುಕ್ತಿದ್ದೇವೆ. ಆದ್ರಿಂದ ಏನಾಗುತ್ತೆ ಅಂದ್ರೆ ಅದೇ ಸಮಸ್ಯೆ ಆಗೋದು. ನೈಸರ್ಗಿಕ ಸಂಪನ್ಮೂಲಗಳು ಕೆಲವು, ಅದನ್ನು ನಾನು ನಿಮ್ಗೆ ಮುಂದೆ ಹೇಳ್ತೇನೆ, ಅದು ಯಾಕೆ ಅದು ಸಮಸ್ಯೆ ಆಗುತ್ತೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬಳಸಿಕೊಳ್ತಾ ಹೋದ್ರೆ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಇದು ಕನ್ನಡದಲ್ಲಿ ಇರುವಂತಹ ಇದು ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳಿಂದ ಏನಾಗುತ್ತೆ. ಈಗ ನಮ್ಗೆ ಮರಗಳಿಂದ ಕಟ್ಟಿಗೆ ಬಡಿತೇವೆ, ಅಂದ್ರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಾವು ಜೀವನವನ್ನು ನಿರ್ವಹಿಸ್ತಾ ಹೋಗ್ತೇವೆ. ಕಲ್ಲಿದ್ದಲಿನಿಂದ ಇದು ವಿದ್ಯುತ್ ಉತ್ಪಾದನೆ ಮಾಡ್ತೇವೆ. ಅದೇ ಯಾವುದೇ ರೀತಿಯ ಮನೆಯಲ್ಲಿರುವ ಯಾವುದೇ ವಸ್ತುಗಳನ್ನು ನೀವು ನೋಡಿ, ಅದು ಪ್ರಕೃತಿಯಲ್ಲಿರುವಂತಹ ಸಂಪನ್ಮೂಲಗಳಿಂದ, ನೈಸರ್ಗಿಕ ಸಂಪನ್ಮೂಲ, ಫೈಬರ್ ಇರ್ಬೋದು, ಸ್ಟೀಲ್ ಇರ್ಬೋದು, ಯಾವುದೇ ವಸ್ತುಗಳನ್ನು ನೀವು ಪ್ರಕೃತಿಯಿಂದಲೇ ಪಡೆದದ್ದು ವಿನಃ ಅದು ಮನುಷ್ಯ ನಿರ್ಮಿಸಿದ್ದಾಗಿರಬಹುದು. ಆದ್ರೆ ನೈಸರ್ಗಿಕ ಸಂಪನ್ಮೂಲಗಳಿಲ್ಲ ಅಂತ ಅಂದ್ರೆ ಮನುಷ್ಯನ ಜೀವನ ತುಂಬಾ ಕಷ್ಟ ಆಗುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇದು ಕ್ಲಾಸಿಫಿಕೇಶನ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಈ ವರ್ಗೀಕರಣ ಅಂತ ಹೇಳೋದು. ಈಗ ನೀವು ಈ 3 ತರದ ವರ್ಗೀಕರಣಗಳನ್ನು ನೀವು ನೋಡ್ತೀರಿ: ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್, ಬಯೋಟಿಕ್ ಅಂಡ್ ನ್ಯಾಚುರಲ್ ರಿಸೋರ್ಸ್
ಇದು ಬಯೋಟಿಕ್, ಆ 3 ಅಂಶಗಳು ಸಪರೇಟ್ ಅಲ್ಲ. ಅದು ನಿಮ್ಗೆ ಎಕ್ಸಾಂಪಲ್ ಹೇಳುವಾಗ ನಿಮ್ಗೆ ಹೇಳ್ತೀನಿ ಅದು ಯಾಕೆ ಸಪರೇಟ್ ಅಲ್ಲ ಅಂತ ಹೇಳಿ. ಈಗ ನೀವು ಜಸ್ಟ್ ಅದರ ಒಂದು ಡೆಫಿನೇಷನ್ ಮಾತ್ರ ನೋಡಿ. ಅಂದ್ರೆ ರಿನ್ಯೂವಬಲ್ ರಿಸೋರ್ಸಸ್ ಅಂದ್ರೆ ಏನು? ಅಂದ್ರೆ ನವೀಕರಿಸಬಹುದಾದ ಸಂಪನ್ಮೂಲಗಳು. ಅಂದ್ರೆ ಈಗ ಗಾಳಿ ಇರುತ್ತೆ, ಬೆಳಕಿರುತ್ತೆ, ನೀರಿರುತ್ತೆ. ಅದನ್ನು ನೀವು ಎಷ್ಟು ಖರ್ಚು ಮಾಡಿದ್ರು, ಅದನ್ನು ಎಷ್ಟು ವ್ಯಯ ಮಾಡಿದ್ರು ಅವು ಅಷ್ಟೇ ಇರುತ್ತೆ. ಅದರ ಅಂಶ ಕಡಿಮೆ ಆಗ್ತಾ ಹೋಗಲ್ಲ. ಅದು ಸ್ಥಿರವಾಗಿ ಪ್ರಕೃತಿಯಲ್ಲಿ ಲಭ್ಯವಾಗಿರುತ್ತಾ ಹೋಗುತ್ತೆ. ಆದರೆ ನವೀಕರಿಸಲಾಗದ ಅಂದ್ರೆ ನಾನ್ ರಿನ್ಯೂಯಬಲ್ ರಿಸೋರ್ಸಸ್ ಏನಿರುತ್ತೆ, ಅದನ್ನು ಬಳಸಿದಷ್ಟು ಅದು ಕಡಿಮೆ ಆಗುತ್ತಾ ಹೋಗುತ್ತೆ, ಅದರ ಅಂಶ ಕಡಿಮೆ ಆಗುತ್ತಾ ಹೋಗುತ್ತೆ. ಅದೇ ಮತ್ತೊಂದು ಇರುವಂತದ್ದು ಜೈವಿಕ ಮತ್ತು ಅಜೈವಿಕ ನೈಸರ್ಗಿಕ ಸಂಪನ್ಮೂಲಗಳು. ಜೈವಿಕ ಸಂಪನ್ಮೂಲಗಳು ಅಂದ್ರೆ ಜೈವಿಕ ಅಂದ್ರೆ ಜೀವ ಇರುವಂಥದ್ದು. ಈಗ ಯಾವುದು ಪ್ರಾಣಿ ಪಕ್ಷಿಗಳು ಮತ್ತು ಸಸ್ಯ, ಅದೆಲ್ಲ ಜೈವಿಕ ಸಂಪನ್ಮೂಲಗಳು. ಅಜೈವಿಕ ಅಂದ್ರೆ ಸಾವಯವ ಅಲ್ಲದ, ಅಂದ್ರೆ ಜೀವ ಅಂತ ಇಲ್ಲದಿರುವಂಥದ್ದು, ನಿರ್ಜೀವ ವಸ್ತುಗಳಿಂದ ಬರುವಂಥದ್ದು ಅಜೈವಿಕ ಸಂಪನ್ಮೂಲಗಳು. ಮತ್ತೆ ಸ್ಟಾಕ್ ನೈಸರ್ಗಿಕ ಸಂಪನ್ಮೂಲಗಳು. ಇವು ಯಾವ ತರ ಅಂದ್ರೆ ಅದು ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಇರುತ್ತೆ, ಆದ್ರೆ ಅದನ್ನು ಬಳಸಬೇಕಂದ್ರೆ ನಾವು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಗಾಳಿಯಲ್ಲಿ ಜಲಜನಕ ಅಥವಾ ಹೈಡ್ರೋಜನ್ ಇರುತ್ತೆ, ಆದರೆ ಅದನ್ನು ಉಪಯೋಗಿಸ್ಕೊಳ್ಬೇಕಂದ್ರೆ ನಾವು ತಂತ್ರಜ್ಞಾನವನ್ನು ಬಳಸಬೇಕಾಗುತ್ತೆ. ಇದು ಸ್ಟಾಕ್ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳ್ತೇವೆ. ಈಗ ನಾವು ಉದಾಹರಣೆಗಳನ್ನು ನೋಡೋಣ. ಆಗ ಉದಾಹರಣೆಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈಗ ರಿನ್ಯೂಯಬಲ್ ರಿಸೋರ್ಸಸ್ಗೆ ಏನು ಉದಾಹರಣೆ? ಗಾಳಿ ಇರುತ್ತೆ, ವೆಜಿಟೇಷನ್ ಅಂದ್ರೆ ಸಸ್ಯ ಸಂಪತ್ತು ಅಥವಾ ಮರಗಿಡಗಳು, ಆ ತರ ಬರುತ್ತೆ. ವಾಟರ್ ನೀರು, ಮತ್ತೆ ಯಾವ ಪ್ರಾಣಿಗಳನ್ನು ಅಥವಾ ಪಕ್ಷಿಗಳನ್ನು ನಾವು ಸಾಕ್ತೇವೋ, ಈಗ ಕೋಳಿ ಇರ್ಬೋದು ಅಥವಾ ಬೇರೆ ಯಾವುದೋ ಪಕ್ಷಿ ಪ್ರಾಣಿಗಳು ಇರ್ಬೋದು, ಅವುಗಳನ್ನು ರಿನ್ಯೂಯಬಲ್ ರಿಸೋರ್ಸಸ್ ನಲ್ಲಿ ಹಾಕ್ತೇವೆ. ಅಂದ್ರೆ ರಿನ್ಯೂಯಬಲ್ ರಿಸೋರ್ಸಸ್ ಅಂತ ಹೇಳಿದ್ರೆ ನೀರು, ಗಾಳಿ, ನೆಲ ಅದೇ ಮಾತ್ರ ಬರಲ್ಲ, ಎನಿಮಲ್ಸ್ ಮತ್ತೆ ಪಕ್ಷಿಗಳು ಬರುತ್ತೆ. ಯಾವ ಪಕ್ಷಿ ಮತ್ತು ಎನಿಮಲ್ಸ್ ಗಳನ್ನು ಸಾಕ್ತೇವೆ ಅವುಗಳು ಮಾತ್ರ ರಿನ್ಯೂಯಬಲ್ ರಿಸೋರ್ಸ್ ಅಲ್ಲಿ ಬರುತ್ತೆ. ಯಾಕಂದ್ರೆ ನೀವು ಎಷ್ಟು ಯೂಸ್ ಮಾಡಿದ್ರು ನಾವು ಸಾಕೋದ್ರಿಂದ ಅವುಗಳ ಸಂಖ್ಯೆ ಕಡಿಮೆ ಆಗಲ್ಲ ಅಥವಾ ನಾಶ ಆಗಲ್ಲ. ಅದೇ ಕೆಲವು ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಇರುತ್ತೆ, ಅಳಿವಿನಂಚಿನಲ್ಲಿರುವ ಜೀವ ಪ್ರಭೇದಗಳು ಇರುತ್ತೆ. ಅವುಗಳನ್ನು ನೀವು ಏನ್ ಮಾಡ್ತೀರಿ, ಅವುಗಳು ಅದನ್ನು ಜಾಸ್ತಿ ಕೊಲ್ಲೋದ್ರಿಂದ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಅವುಗಳ ಸಂತತಿ ನಾಶ ಆಗಿ ಅವುಗಳು ಭೂಮಿಯಿಂದ ನಾಶ ಆಗಿ ಹೋಗುತ್ತೆ. ಅವುಗಳನ್ನು ನಾನ್ ರಿನ್ಯೂಯಬಲ್ ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳಲ್ಲಿ ಹಾಕ್ತೇವೆ. ಕಲ್ಲಿದ್ದಲಿನಂತ ಪಳೆಯುಳಿಕೆ ಇಂಧನಗಳು, ಅವುಗಳು ಏನಾಗುತ್ತೆ ಅಂದ್ರೆ ನಾವು ಬೆಳೆದಷ್ಟು ಕಡಿಮೆ ಆಗುತ್ತಾ ಹೋಗುತ್ತೆ. ಅಳಿವಿನಂಚಿನಲ್ಲಿರುವ ಜೀವಿಗಳು ಅದೇ ತರ ಆಗುತ್ತೆ. ಕೆಲವು ಪಕ್ಷಿಗಳ ಸಂಖ್ಯೆ, ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತೆ. ಆದರೆ ಅದೇನಾಗುತ್ತೆ, ಇವರು ಬಳಸಿದಷ್ಟು ಅದರ ಅಂಶ ಕಡಿಮೆ ಆಗುತ್ತೆ ಹೋಗ್ತದೆ. ಆದ್ರಿಂದ ಪುನಃ ಒಮ್ಮೆ ಒಂದು ಪ್ರಾಣಿ ಅಥವಾ ಪಕ್ಷಿ ಭೂಮಿಯಿಂದ ನಾಶ ಆಗಿ ಹೋದ್ರೆ ಅದನ್ನು ಪುನಃ ಪಡಿಲಿಕ್ಕೆ ಆಗಲ್ಲ. ಆದ್ರಿಂದ ಅದನ್ನು ನವೀಕರಿಸಲಾಗದ ಸಂಪನ್ಮೂಲಗಳಲ್ಲಿ ನಾವು ಸೇರಿಸ್ತೇವೆ. ಆದ್ರೆ ಗಾಳಿ, ಸಸ್ಯವರ್ಗ, ನೀರು ಮತ್ತೆ ಕೋಳಿ ಅಂತ ಸಾಕಬಹುದಾದ ಪ್ರಾಣಿಗಳು, ಇವುಗಳನ್ನು ನಾವು ಪುನಃ ಪಡಿತಾ ಹೋಗ್ತೇವೆ. ಗಾಳಿಗೆ ನೀರು ಎಷ್ಟು ಬಳಸಿದ್ರು ಮಳೆಯಿಂದ ಅದು ತುಂಬಿಕೊಳ್ಳುತ್ತೆ. ಗಾಳಿ ಎಷ್ಟು ಅದು ನಾಶ, ಅದು ಒಂದು ಪ್ರಾಣಿ ಅಥವಾ ಪಕ್ಷಿ ಭೂಮಿಯಿಂದ ಅಳಿದು ಹೋದ್ರೆ ಅವನ್ನು ಪುನಃ ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ತಿಳ್ಕೊಳ್ಬೇಕಾದ್ರೆ ಅಂತಹ ಪ್ರಾಣಿ ಮತ್ತು ಪಕ್ಷಿಗಳು ನವೀಕರಿಸಲಾಗದ ಸಂಪನ್ಮೂಲಗಳು ಅಥವಾ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ನಲ್ಲಿ ಬರುತ್ತೆ. ಮತ್ತೆ ಬಂಡೆಗಳು ಮತ್ತೆ ಮಣ್ಣು ಅಂತವುಗಳಲ್ಲಿ, ಯಾಕಂದ್ರೆ ಬಂಡೆಗಳು ಸಾವಿರಾರು ವರ್ಷ ಒಂದು ಬಂಡೆ ನಿರ್ಮಿತ ಆಗ್ಬೇಕಂದ್ರೆ ಸಾವಿರಾರು ವರ್ಷಗಳು ಬೇಕಾಗುತ್ತೆ. ಆದ್ರಿಂದ ಅವುಗಳ ಒಂದು ಅಂಶ ಸ್ಥಿರವಾಗಿರುತ್ತೆ. ಈಗ ನಾವು ಬಂಡೆಗಳನ್ನು ಬಳಸಿದಷ್ಟು ಅದರ ಸಂಖ್ಯೆ, ಅದರ ಪ್ರಮಾಣ ಕಡಿಮೆ ಆಗುತ್ತಾ ಹೋಗಿ ಕೊನೆಗೆ ಏನಾಗುತ್ತೆ ಅಂದ್ರೆ ಅವು ಬಂಡೆ ಭೂಮಿಯಿಂದ ನಾಶ ಆಗುತ್ತೆ. ಯಾಕಂದ್ರೆ ಪುನಃ ಬಂಡೆ ಹುಡ್ಬೇಕಂದ್ರೆ ಮಿಲಿಯಾಂತರ ವರ್ಷ ಅದಕ್ಕೆ ಬೇಕಾಗುತ್ತೆ. ಮತ್ತೆ ಜೈವಿಕ ಮತ್ತು ಅಜೈವಿಕ, ಈಗ ನಾನು ಈ ಹಿಂದೆ
ನೋಡಿ, ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಸಸ್ಯವರ್ಗ ಬರುತ್ತೆ, ಜೈವಿಕ ಸಂಪನ್ಮೂಲಗಳಲ್ಲಿ ಕಾಡು ಬರುತ್ತೆ. ಅಂದ್ರೆ ಇದು ಯಾವುದು ಸಪರೇಟ್ ಅಲ್ಲ, ಅಂದ್ರೆ ಬೇರೆ ಬೇರೆ ತರ ವರ್ಗೀಕರಣ ಮಾಡಿದ್ದೇವೆ ಅಷ್ಟೇ. ನೈಸರ್ಗಿಕ ಸಂಪನ್ಮೂಲಗಳನ್ನು ಬೇರೆ ತರ ವರ್ಗೀಕರಣ ಮಾಡಿದ್ದೇವೆ ಅಷ್ಟೇ. ಅಂದ್ರೆ ಜೈವಿಕ ಅಜೈವಿಕಗಳಲ್ಲಿ ಬರುವಂತದ್ದು ನವೀಕರಿಸಲಾಗದ ಮತ್ತೆ ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಬರಬಾರದು ಎಂದು ಏನಿಲ್ಲ. ಅಂದ್ರೆ ಇಲ್ಲಿ ಇಲ್ಲಿ ಕರ್ಸರ್ ನೋಡಿ, ಏನು ಬರುತ್ತೋ ಅದು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳಲ್ಲಿ ಬರಬಾರ್ದಂತೇನಿಲ್ಲ. ಈಗ ನೋಡಿ, ನೀರು, ಗಾಳಿ, ಭೂಮಿ ಅಜೈವಿಕ ಸಂಪನ್ಮೂಲಗಳಲ್ಲಿ ಬರುತ್ತೆ. ಅದೇ ಎಲ್ಲಿ ಬರುತ್ತೆ? ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಬರುತ್ತೆ. ಲೋಹಗಳು, ತಾಮ್ರ ಅದೆಲ್ಲ ಎಲ್ಲಿ ಬರುತ್ತೆ? ಅದು ಆಕ್ಚುಲಿ ನವೀಕರಿಸಲಾಗದ ಸಂಪನ್ಮೂಲಗಳಲ್ಲಿ ಬರುತ್ತೆ. ಈ ತರ ಅಂದ್ರೆ ಜಲಜನಕ ಇರುವುದು ಗಾಳಿಯಲ್ಲಿ. ಆದ್ರಿಂದ ಯಾವುದು ಈ ಮೂರು ಕ್ಯಾಟಗರಿ ಅಥವಾ ವರ್ಗ ಅಂತ ಹೇಳ್ತೀವಿ, ಅದು ಸಪರೇಟ್ ಅಲ್ಲ. ಅಂದ್ರೆ ಒಂದು ವರ್ಗದಲ್ಲಿ ಬರುವಂತ ಇನ್ನೊಂದು ವರ್ಗದಲ್ಲಿ ಬರಬಾರ್ದಂತೇನಿಲ್ಲ. ಆದ್ರೆ ನವೀಕರಿಸಲಾಗದ ಸಂಪನ್ಮೂಲಗಳಲ್ಲಿ ಬರುವಂತದ್ದು ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಬರುವುದಿಲ್ಲ. ಜೈವಿಕ ಸಂಪನ್ಮೂಲಗಳಲ್ಲಿ ಬರುವಂತದ್ದು ಅಜೈವಿಕ ಸಂಪನ್ಮೂಲಗಳಲ್ಲಿ ಬರುವುದಿಲ್ಲ. ಅಂದ್ರೆ ನಾವು ತಿಳ್ಕೊಳ್ಬೇಕಾದೇನೆಂದ್ರೆ, ಒಟ್ಟು ನೈಸರ್ಗಿಕ ಸಂಪನ್ಮೂಲವನ್ನು ನಾವು ಜೈವಿಕ ಮತ್ತು ಅಜೈವಿಕ ನೈಸರ್ಗಿಕ ಸಂಪನ್ಮೂಲ ಅಂತೇಳಿ ವರ್ಗೀಕರಣ ಮಾಡಬಹುದು. ಇಲ್ಲವೇ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳ ವರ್ಗೀಕರಣ ಮಾಡಬಹುದು. ಆದರೆ ಈ ತರ ವರ್ಗೀಕರಣ ಬರುವುದಿಲ್ಲ. ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳ ವರ್ಗೀಕರಿಸಿ ಅಂತ ಹೇಳುವಾಗ ನವೀಕರಿಸಬಹುದಾದ ಸಂಪನ್ಮೂಲಗಳು, ನವೀಕರಿಸಲಾಗದ ಸಂಪನ್ಮೂಲಗಳು, ಜೈವಿಕ ಸಂಪನ್ಮೂಲಗಳು, ಅಜೈವಿಕ ಸಂಪನ್ಮೂಲಗಳು, ಸ್ಟಾಕ್ ಸಂಪನ್ಮೂಲಗಳು, ಅಂದ್ರೆ ಒಟ್ಟು 5 ವರ್ಗ ಮಾಡ್ಲಿಕ್ಕೆ ಬರಲ್ಲ. ಅಲ್ಲಿ ಇರೋದು 2 ವರ್ಗ. ಒಂದು ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳು, ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ವರ್ಗೀಕರಣ ಮಾಡಬೇಕು. ಇಲ್ಲಾಂದ್ರೆ ಜೈವಿಕ ಸಂಪನ್ಮೂಲಗಳು ಅಥವಾ ಅಜೈವಿಕ ಸಂಪನ್ಮೂಲಗಳಂತ ವರ್ಗೀಕರಣ ಮಾಡಬೇಕು. ಅಂದ್ರೆ ಇದು ಯಾವುದು ವರ್ಗೀಕರಣ ಸಪರೇಟ್ ಅಲ್ಲ. ಅದನ್ನು ನೀವು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಒಂದಕ್ಕೊಂದು ಅಂದ್ರೆ ಸಪರೇಟ್ ಅಂದ್ರೆ 5 ವರ್ಗ ಏನಿಲ್ಲ. ಅಂದ್ರೆ ಒಂದು ನಾವು ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್ ರಿಸೋರ್ಸ್ ಅಂತ ವರ್ಗೀಕರಣ ಮಾಡಬಹುದು, ಅಥವಾ ಬಯೋಟಿಕ್ ಮತ್ತೆ ಅಬಯೋಟಿಕ್ ಅಂತ ವರ್ಗೀಕರಣ ಮಾಡಬಹುದು, ಅಥವಾ ಸ್ಟಾಕ್ ನ್ಯಾಚುರಲ್ ರಿಸೋರ್ಸ್. ಸ್ಟಾಕ್ ನ್ಯಾಚುರಲ್ ರಿಸೋರ್ಸ್ ನಲ್ಲಿ ಹೈಡ್ರೋಜನ್ ಬರುತ್ತೆ. ಹೈಡ್ರೋಜನ್ ಇರುವುದು ಗಾಳಿಯಲ್ಲಿ. ಗಾಳಿ ಅದು ಏನಾಗುತ್ತೆ, ನವೀಕರಿಸಬಹುದಾದ ಸಂಪನ್ಮೂಲಗಳು ಹೌದು, ಮತ್ತೆ ಇದರಲ್ಲಿ ಬರುತ್ತೆ, ಅಜೈವಿಕ ಸಂಪನ್ಮೂಲಗಳಲ್ಲಿ ಬರುತ್ತೆ. ಅಂದ್ರೆ ಇದು ಒಂದರಲ್ಲಿ ಬರುವಂತ ಇನ್ನೊಂದರಲ್ಲಿ ಬರ್ಬೋದು ಅಷ್ಟೇ. ಇದು ಈ ವರ್ಗೀಕರಣ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತೇನೆ. ಈಗ ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಲ್ಯಾಂಡ್ ರಿಸೋರ್ಸಸ್ ಅಥವಾ ನೆಲದ ಸಂಪನ್ಮೂಲಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ. ಥ್ಯಾಂಕ್ ಯು.